ಬೆಂಗಳೂರು ಮಹಾನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಭರದಿಂದ ಸಾಗುತ್ತಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಸರ್ಕಾರ ಕೈಗೊಂಡಿದೆ. ಫುಟ್ಪಾತು ನಡಿಗೆದಾರರ ಮೂಲಭೂತ ಹಕ್ಕು. ಪಾದಚಾರಿ ಮಾರ್ಗ ನಡಿಗೆದಾರರ ಮೂಲಭೂತ ಹಕ್ಕು. ಇಲ್ಲಿ ಯಾವುದೇ ರೀತಿಯ ವಾಣಿಜ್ಯ ಚಟುವಟಿಕೆಗಳು ನಡಿಬಾರ್ದು. ಪಾದಚಾರಿ ಮಾರ್ಗ ಅಥವಾ ಫುಟ್ಪಾತು ನಡಿಗೆದಾರರಿಗೆ ಮೀಸಲಾಗಿರಬೇಕು ಎನ್ನುವ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಆದರೆ ಇವತ್ತು ಬೆಂಗಳೂರಿನಲ್ಲಿ ಎಲ್ಲ ಭಾಗದಲ್ಲೂ ಫುಟ್ಪಾತ್ಗಳು ಒತ್ತುವರಿಯಾಗಿದೆ. ಅಲ್ಲಿ ಒಂದಲ್ಲ ಒಂದು ರೀತಿಯ ವಾಣಿಜ್ಯ ಚಟುವಟಿಕೆಗಳು ನಡೀತಾ ಇರ್ತವೆ. ಫುಟ್ಪಾತ್ ಅನ್ನುವ ಪ್ರಶ್ನೆಯೇ ಬರಲ್ಲ. ಯಾವುದೇ ಏರಿಯಾಗೆ ಹೋದರೂ ಅಲ್ಲಿ ಫುಟ್ಪಾತ್ಗಳು ಒತ್ತುವರಿ ಆಗಿರೋದು ನೋಡ್ಬೋದು. ಆಗ ಪಾದಚಾರಿಗಳು ರಸ್ತೆಯಲ್ಲಿ ವಾಕ್ ಮಾಡ್ತಾರೆ, ಆವಾಗ ಆಕ್ಸಿಡೆಂಟ್ಗಳಾಗ್ತವೆ, ತುಂಬ ನೋವುಗಳು ಅನುಭವಿಸ್ತವೆ. ಇದನ್ನು GB ಅಧಿಕಾರಿಗಳು, ಸರ್ಕಾರದವರು ಕಣ್ಮುಚ್ಕೊಂಡು ನೋಡ್ತಾನೆ ಇದ್ರು ಇಷ್ಟು ದಿನ ತನಕ. ಯಾಕಂದರೆ ಅವರು ಬೆಂಬಲಿಗರು ಅಥವಾ ಅವ್ರ ಸಪೋರ್ಟರ್ಸ್ ಈ ಫುಟ್ಪಾತ್ ಒತ್ತುವರಿ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿದ್ದರು. ಅದರಿಂದ ಅಧಿಕಾರಿಗಳಾಗಲಿ ಪುಡಾರಿಗಳಾಗಲಿ ಯಾರು ಇದ್ರ ಬಗ್ಗೆ ಧ್ವನಿ ಎತ್ತಾ ಇರಲಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಈಗ GB ಅಧಿಕಾರಿಗಳು ಫುಟ್ಪಾತ್ ತೆರವು ಕಾರ್ಯಾಚರಣೆ ಬಿರುಸಿನಿಂದ ಸಾಗಿಸ್ತಾ ಇದ್ದಾರೆ. ಈಗ ಹಲವಾರು ವರ್ಷಗಳಿಂದ ಫುಟ್ಪಾತನ್ನೇ ನಂಬಿ ಜೀವನ ಕಟ್ಟಿಕೊಂಡವರು, ಫುಟ್ಪಾತ್ ವ್ಯಾಪಾರ ಮಾಡ್ತಾ ಇದ್ದವರು ಈಗ ಒಂದು ರೀತಿ ಬೀದಿ ಪಾಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಸಡನ್ನಾಗಿ ಅವರಿಗೆ ಈ ರೀತಿ ಫುಟ್ಪಾತ್ ಮೇಲೆ ಸರ್ಕಾರ ತೆರವು ಮಾಡ್ತಾ ಇರೋದು ಅವರು ಅನ್ನದ ತಟ್ಟೆಗೆ ಕೈ ಹಾಕಿದಂತಾಗಿದೆ. ಈಗ ಈ ಫುಟ್ಪಾತ್ ವ್ಯಾಪಾರಿಗಳ ಬೇಡಿಕೆ ಏನಂದರೆ ನಮಗೊಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ. ಫುಟ್ಪಾತ್ ತೆರವು ಮಾಡೋಕ್ಕೆ ನಮ್ಮದು ವಿರೋಧ ಇಲ್ಲ, ಪರ್ಯಾಯ ವ್ಯವಸ್ಥೆ ಮಾಡಿ ಫುಟ್ಪಾತ್ ತೆರವು ಮಾಡಿ. ಯಾಕಂದರೆ ಫುಟ್ಪಾತಲ್ಲಿ ಇಷ್ಟು ದಿನ ವ್ಯಾಪಾರ ಮಾಡಲಿಕ್ಕೆ ಬಿಟ್ಟಿದ್ದೇ ಒಂದು ದೊಡ್ಡ ತಪ್ಪು. ಸರ್ಕಾರ ಆಗಲಿ GB ಅಧಿಕಾರಿಗಳಾಗಲಿ, ಅವರು GB ಅಧಿಕಾರಿಗಳು ಪೊಲೀಸರು ಕಮಿಷನ್ ತಗೊಂಡು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಲಿಕ್ಕೆ ಬಿಡ್ತಾಯಿದ್ರು. ಅದು ಒಂದು ದೊಡ್ಡ ಮಾಫಿಯಾ ಥರನೇ ನಡೀತಾ ಇತ್ತು. ಈಗ ಸುಪ್ರೀಂ ಕೋರ್ಟ್ ತೀರ್ಪನ್ನು ಅನುಷ್ಠಾನಗೊಳಿಸಲು ಸರ್ಕಾರ ತರಾತುರಿಯಲ್ಲಿ ಎಲ್ಲ ಕಡೆಯಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡ್ತಾ ಇದೆ. ಇದರಿಂದ ಜನ ಎಲ್ಲ ಈಗ ಬೀದಿಗೆ ಬಂದು ಪ್ರೊಟೆಸ್ಟ್ ಮಾಡೋದು ಮತ್ತು ಗೋಳು ತೋಡ್ಕೊಳ್ಳುವ ಕಾರ್ಯಗಳು ನಡೀತಾ ಇದೆ. ಇದು ನೋಡಿ ಸಹಕಾರ ನಗರ, ಇದು ಸಚಿವ ಕೃಷ್ಣ ಬೈರೇಗೌಡವರ ಬ್ಯಾಟರಾಯನಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಸಹಕಾರ ನಗರದ ದೃಶ್ಯ ನೋಡಿ. ಇಲ್ಲೂ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇದು SBI ಬ್ಯಾಂಕ್ದು ಒಂದು ಮಧ್ಯಕಟ್ಟದ ಒಂದು ಕಾಂಕ್ರೀಟ್ ಇದನ್ನು ಅವರು ಹೊಡಿತಾ ಇದ್ದಾರೆ. SBI ಬ್ಯಾಂಕು, ಇದು ಸಹಕಾರ ನಗರದ ಮುಖ್ಯ ರಸ್ತೆಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಹೀಗೆ ಸರ್ಕಾರ ಫುಟ್ಪಾತ್ ತೆರವು ಮಾಡಲಿಕ್ಕೆ ಯಾರ್ದು ವಿರೋಧ ಇಲ್ಲ. ಆದರೆ ಫುಟ್ಪಾತ್ ಒತ್ತುವರಿ ಮಾಡೋಕ್ಕೆ ಇಷ್ಟು ದಿನ ಬಿಟ್ಟಿದ್ದೇ ದೊಡ್ಡ ತಪ್ಪು ಅಂತಲೇ ಎಲ್ಲರೂ ಹೇಳ್ತಾ ಇದ್ದಾರೆ. ಯಾಕಂದರೆ ಫುಟ್ಪಾತ್ನಲ್ಲಿ ನಡೆಯೋದೇ ಕಷ್ಟ ಆಗ್ತಿತ್ತು. ಯಾವುದೇ ಪ್ರದೇಶಕ್ಕೆ ಹೋದರೂ ಫುಟ್ಪಾತೇ ಕಾಣ್ತಾ ಇರಲಾಗಿತ್ತು. ಎಲ್ಲ ಅಂಗಡಿಗಳು, ಬಟ್ಟೆ ವ್ಯಾಪಾರಗಳು, ಎಲ್ಲ ರೀತಿ ವ್ಯಾಪಾರಗಳು ಫುಟ್ಪಾತಲ್ಲೇ ನಡೀತಾ ಇವೆ. ಅದಂತೂ ಒಂದು ಸಾವಿರಾರು ಕೋಟಿ ವ್ಯವಹಾರ ಅಂತಲೇ ಹೇಳ್ಬೋದು ಈ ಫುಟ್ಪಾತ್ ವ್ಯಾಪಾರ. ಆದರೆ ಇದಕ್ಕಿದ್ದಂತೆ ಈಗ ಫುಟ್ಪಾತ್ ತೆರವು ಮಾಡಲಿಕ್ಕೆ ಸರ್ಕಾರ ಹೊಂಟಿದೆ. ಇದು ತುಂಬ ಫುಟ್ಪಾತ್ ವ್ಯಾಪಾರನ ನಂಬ್ಕೊಂಡ ಲಕ್ಷಾಂತರ ಮಂದಿಗೆ ತುಂಬ ಕಷ್ಟ ಆಗ್ತಾಯಿದೆ. ಈಗ ಅವರಿಗೆ ಆಯಾ ವಾರ್ಡ್ಗಳಲ್ಲಿ BBMP ವಾರ್ಡ್ಗಳಲ್ಲಿ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ, ಒಂದು ಪ್ಲೇಸ್ ಅಥವಾ ಒಂದು ಗ್ರೌಂಡ್ ಥರ ಕೊಟ್ಟು ಅವ್ರಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದರೆ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆಯಿಂದ ಅವರಿಗೆ ಅಷ್ಟು ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ. ಸರ್ಕಾರ ಈ ನಿಟ್ಟಿನಲ್ಲೂ ಒಂದು ಸಾಮಾಜಿಕ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕಾಗತ್ತೆ. ಯಾಕಂದರೆ ಫುಟ್ಪಾತನ್ನೇ ನಂಬ್ಕೊಂಡು ಎಷ್ಟೋ ಜನ ತಮ್ಮ ಸಂಸಾರನ ಕಟ್ಕೊಂಡಿರ್ತಾರೆ. ಅವ್ರ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಅವ್ರ ತಂದೆ ತಾಯಿಗಳು, ಮನೆ ಬಾಡಿಗೆ, ಈ ಥರ ಹಲವಾರು ಕಮಿಟ್ಮೆಂಟ್ ಇದೆ. ಈಗ ಏಕಾಏಕಿ ವ್ಯಾಪಾರ ನಿಂತರೆ ಅವರೆಲ್ಲ ಬೀದಿ ಪಾಲಾಗೋದು ಮತ್ತು ತುಂಬ ಸಾಲಗಳನ್ನು ಮಾಡಿರ್ತಾರೆ. ಇದರಿಂದ ಅವ್ರಿಗೆ ತುಂಬ ಕಷ್ಟ ಆಗ್ತಾಯಿದೆ. ಅದರಿಂದ ಫುಟ್ಪಾತ್ ತೆರವು ಮಾಡೋ ಜೊತೆಗೆ ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸೋಕ್ಕೂ GB ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಸಂಬಂಧಪಟ್ಟ ಸಚಿವರು ಒಂದು ಕ್ರಮ ಕೈಗೊಳ್ಳಬೇಕಾಗತ್ತೆ. ಸುಮ್ಮನೆ ಏಕಾಏಕಿ ಫುಟ್ಪಾತ್ ತೆರವು ಮಾಡಿ ಅವರನ್ನು ಬೀದಿ ಪಾಲು ಮಾಡಿದ್ರೆ ಕ್ರೈಮ್ ಇನ್ನಷ್ಟು ಜಾಸ್ತಿ ಆಗ್ಬೋದು. ಯಾಕಂದರೆ ಅವ್ರು ಯಾವುದೇ ಕೆಲಸ ಇಲ್ಲದೆ ಕ್ರೈಮ್ ಚಟುವಟಿಕೆಯಲ್ಲಿ ಹೆಚ್ಚು ಭಾಗವಹಿಸಬಹುದು. ಆವಾಗ ಅಪರಾಧ ಚಟುವಟಿಕೆಗಳು ಇನ್ನಷ್ಟು ಹೆಚ್ಚಾಗ್ಬೋದು. ಈ ಹಿನ್ನೆಲೆಯಲ್ಲೂ ಸರ್ಕಾರ ಯೋಚನೆ ಮಾಡಬೇಕಾಗತ್ತೆ. ಅದರಿಂದ ಫುಟ್ಪಾತ್ ತೆರವು ಮಾಡೋ ಜೊತೆ ಫುಟ್ಪಾತ್ ವ್ಯಾಪಾರನೇ ನಮ್ಮದವ್ರಿಗೆ ಒಂದು ಪ್ರತ್ಯೇಕ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ್ರೆ ಅವರು ಜೀವನ ಕಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸರ್ಕಾರ ಈ ದಿಕ್ಕಿನಲ್ಲೂ ಒಂದು ಯೋಚನೆ ಮಾಡುವ ಅಗತ್ಯ ಇದೆ.